ಸ್ನೇಹಿತರೆ ನಮಸ್ಕಾರ, ನಾನು ಸಂಜನಾ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಒಂದು 9-10 ದೇವಸ್ಥಾನಗಳ ಪರಿಚಯವನ್ನ ಮಾಡಿದ್ದೆ. ದಕ್ಷಿಣ ಕನ್ನಡದ ವಿಶೇಷ ದುರ್ಗಾದೇವಿ ದೇವಸ್ಥಾನಗಳ ಸುತ್ತಮುತ್ತ ಇರುವ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಇರುವಂತ ದೇವಸ್ಥಾನಗಳ ಹಾಗೆ ಇವತ್ತು ಕೂಡ ಕುಂಜಾರುಗಿರಿ ದುರ್ಗಾದೇವಿ ದೇವಸ್ಥಾನ ಪರಿಚಯವನ್ನ ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಕೂತಲ್ಲೇ ಈ ಒಂದು ಸ್ಥಳದ ವೀಕ್ಷಣೆಯನ್ನ ಮಾಡಿ ಆ ದೇವಿಗೆ ಮನಸಾರೆ ವಂದಿಸುತ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಬೆಟ್ಟದ ಮೇಲೆ ಇರುವಂತ ಒಂದು ದೇವಸ್ಥಾನ. ಹೆಸರೇ ಹೇಳೋ ಹಾಗೆ ಕುಂಜಾರುಗಿರಿ ಅಂದ್ರೆ ಒಂದು ಬೆಟ್ಟದ ಮೇಲೆ ನೋಡಿ, ಸುತ್ತಮುತ್ತಲೇ ಇರುವಂತ ಒಂದು ಹಸಿರು ತುಂಬಿದ ಪ್ರದೇಶ ಇದು. ಸೊ ಇದು ಒಂದು ಪುಟ್ಟ ಗ್ರಾಮ, ಉಡುಪಿ ಜಿಲ್ಲೆಯಿಂದ ಅಂದ್ರೆ ಸುಮಾರು ಒಂದು 11 ಕಿಲೋಮೀಟರ್ ದೂರದಲ್ಲಿರುವ ಶಂಕರಪುರ ಸಮೀಪದಲ್ಲಿದೆ. ಸ್ನೇಹಿತರೆ, ನಾವು ಬರುವಾಗ ಸುಮಾರು 1:30 ಆಗಿತ್ತು. ಆಲ್ರೆಡಿ ನಾವು ಸಾಕಷ್ಟು ದೇವಸ್ಥಾನಗಳನ್ನ ಸುತ್ತಿ ಬಂದಿದ್ವಲ್ಲ, ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಈಗಂತೂ ಎಲ್ಲಾ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ನಾವಿಲ್ಲಿ ಹೊಟ್ಟೆ ತುಂಬಾ ಮೊದಲು ಊಟ ಮಾಡಿದ್ವಿ, ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ದೇವರ ದರ್ಶನ ಆದ್ಮೇಲೆ ಊಟ ಮಾಡಬೇಕಾಗಿತ್ತು, ಬಟ್ ಇಲ್ಲಿ ರಿವರ್ಸ್ ಆಯ್ತು. ಎನಿವೆ, ಈಗ ಅದರದ ಒಂದು ವಿಶೇಷತೆ ಹೇಳುವ ಸ್ನೇಹಿತರೆ, ಈ ಗ್ರಾಮದ ಪ್ರಮುಖ ಆಕರ್ಷಣೆ ದುರ್ಗಾ ಬೆಟ್ಟ ಅಂತ ಇದನ್ನು ಕೂಡ ಕರೀತಾರೆ. ಇದರ ಮೇಲೆ ದುರ್ಗೆಯ ದೇವಾಲಯ, ಈ ಬೆಟ್ಟದ ಮೇಲೆ ಈ ದುರ್ಗೆ ದೇವಾಲಯ ಇದೆ. ಇಲ್ಲಿನ ದೇವಿಯನ್ನ ಸ್ಥಳೀಯರು ಏನು ತುಳುವಲ್ಲ ಇಲ್ಲಿ ಭಾಷೆ, ಕುಂಜಾರಮ್ಮ ಅಂತ ಕೂಡ ಕರೀತಾರೆ. ಕುಂಜಾರುಗಿರಿ, ದುರ್ಗಾ ಬೆಟ್ಟ, ವಿಮಾನಗಿರಿ ಎಂಬ ಹೆಸರುಗಳಿಂದ ಕೂಡ ಇದು ಜನಪ್ರಿಯ ಆಗಿದೆ. ಇಲ್ಲಿ ದುರ್ಗಾ ದೇವಾಲಯದಿಂದಾಗಿ ಸಣ್ಣ ಗ್ರಾಮವು ತನ್ನ ಪವಿತ್ರತೆಯನ್ನ ಕಾಪಾಡಿಕೊಂಡಿದೆ. ಅಂದ್ರೆ ಎತ್ತರದ ಬೆಟ್ಟಗಳು ಶ್ರೀ ದುರ್ಗಾ ಮತ್ತು ಶ್ರೀ ಪರಶುರಾಮ ದೇವರ ವಾಸಸ್ಥಾನ ಆಗಿತ್ತಂತೆ ಇಲ್ಲಿ. ಈ ಸ್ಥಳವನ್ನ ಕುಂಜರುಗಿರಿ ಅಥವಾ ಕುಂಜಾರುಗಿರಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಜಗನ್ಮಾತೆ ದುರ್ಗೆಯನ್ನು ಪರಶುರಾಮನು ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದಾಗ ಪುಷ್ಪ ನಮನ ಸಲ್ಲಿಸಲು ದೇವತೆಗಳು ವಿಮಾನದಿಂದ ಬಂದ ಕಾರಣ ಇಲ್ಲಿ ವಿಮಾನಗಿರಿ ಅಂತ ಕೂಡ ಕರೆಯಲಾಗುತ್ತೆ. ಇದು ವಿಶ್ವಗುರು ಶ್ರೀ ಮಧ್ವಾಚಾರ್ಯ ಪವಿತ್ರ ಅವರ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ದುರ್ಗೆಯು ರಕ್ಷಣಾತ್ಮಕ ಮಾತ್ರ ದೇವತೆ, ಉಗ್ರ ರೂಪವಾಗಿದ್ದು ತುಳಿತಕ್ಕೊಳಗಾದವರ ವಿಮೋಚನೆಗಾಗಿ ದುಷ್ಟರ ವಿರುದ್ಧ ತನ್ನ ದೈವಿಕ ಕೋಪವನ್ನ ಬಿಚ್ಚಿಡುತ್ತಾಳೆ. ಆಕೆ ದುಷ್ಟರ ಶಿಕ್ಷಕಿ, ಶಿಷ್ಟರ ರಕ್ಷಕಿ. ನೋಡಿ, ದೇವಸ್ಥಾನದ ಹೊರಭಾಗದಲ್ಲಿ ಇದು ಎಂಟ್ರಾನ್ಸ್ ಇದು. ಸೊ ಸುತ್ತಲೂ ನೋಡಿದಾಗ ಹಸಿರು ತುಂಬಿದ ಒಂದು ವಾತಾವರಣ ಬೆಟ್ಟದ ಮೇಲೆ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಪಾಜಕ ಕ್ಷೇತ್ರ ಕೂಡ ಇದೆ. ಅದು ಪಾಜಕ ಕ್ಷೇತ್ರ ಶ್ರೀ ಮಧ್ವಾಚಾರ್ಯರ ಬಾಲ್ಯದ ದಿನಗಳು, ಅವರದ ಹುಟ್ಟಿದ ಒಂದು ಸ್ಥಳ. ದೇವಸ್ಥಾನದ ಹೊರಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಬಹಳ ಸುಂದರವಾದ ದೇವಸ್ಥಾನ ಸ್ನೇಹಿತರೆ, ಯಾವುದೇ ಗೌಜಿ ಗದ್ದಲ ಏನೂ ಇಲ್ಲ. ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಬರಲೇಬೇಕು, ಬನ್ನಿ ಆಯ್ತಾ. ಸರಿ, ಈಗ ನಾವು ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗೋಣ. ಬೈಲೂರು ಮಹಿಷಮರ್ದಿನಿ ಟೆಂಪಲ್. ನಾವಿವತ್ತು 12ನೇ ದೇವಸ್ಥಾನದಲ್ಲಿ ಬೈಲೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಒಳಗೋಗೋಣ. ಇವತ್ತು ಕುಂಜಾರುಗಿರಿಯಲ್ಲಿ ನಾವು ಊಟ ಮಾಡಿದ್ವಿ. ಊಟದ ನಂತರ ಮೊದಲನೇ ದೇವಸ್ಥಾನ ಬೈಲೂರು ದುರ್ಗಾ ಪರಮೇಶ್ವರಿ. ಸ್ನೇಹಿತರೆ, ಇದು ದುರ್ಗಾದೇವಿ ಅಂತ ಕೂಡ ಮಹಿಷಮರ್ದಿನಿ ಅಂತ ಕೂಡ ಹೇಳಲಾಗುತ್ತೆ. ಸ್ನೇಹಿತರೆ, ಈ ದೇವಸ್ಥಾನವನ್ನ 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತಂತೆ. ಇದು ಸುಮಾರು ಉಡುಪಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಹೆಚ್ಚು ಏನು ಒಳಗೆ ಹೋಗ್ಬೇಕಾಗಿದೆ, ಎಲ್ಲಾ ರೀತಿಯ ವೆಹಿಕಲ್ಗಳು ಹೋಗುತ್ತವೆ. ನಾವಂತೂ ಇಷ್ಟು ದೇವಸ್ಥಾನಕ್ಕೆ ಹೋದ್ವಲ್ಲ, ಒಂದು ದೊಡ್ಡ ಬಸ್ಸಲ್ಲಿ ಹೋಗಿದ್ವಿ. ಎಲ್ಲಾ ರೀತಿಯ ವೆಹಿಕಲ್ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಉಡುಪಿಯಿಂದ ಬರಲಿಕ್ಕೆ ಆರಾಮ್ಸೆ ಬರಬಹುದು. ಹಾಗೆ ಇದು ವಿಶೇಷವಾದ ಇದು ದೇವಸ್ಥಾನ. ದೇವಿಯ ಪ್ರತಿಮೆ ಏನು ಗೊತ್ತಾ, ಕೇಳ್ಕೊಳ್ಳಿ. 3 ಅಡಿ ಎತ್ತರದಲ್ಲಿದ್ದು ಬಳಪ ಅಂದ್ರೆ ಬಿಳಿ ಬಣ್ಣದ ಮಡಿಕೆಗಳು ಸ್ಲೇಟ್ ಮೇಲೆ ಬರೀಲಿಕ್ಕೆ ಬಳಸ್ತೀವಲ್ಲ, ಆ ಒಂದು ಇದರಿಂದ ಕಲ್ಲಿನಿಂದ ಈ ವಿಗ್ರಹವನ್ನ ಮಾಡಲಾಗಿದೆ. ಈ ವಿಗ್ರಹವು ನೋಡಿ, ನಾವು ಎಂಟ್ರಾನ್ಸ್ಗೆ ಬಂದಿದ್ದೀವಿ. ಈಗ ದೇವಸ್ಥಾನದ ಹೊರಭಾಗಕ್ಕೆ ನೇರವಾಗಿ ಬಂದಿದ್ದೀವಿ. ಬಟ್ ಅಷ್ಟು ಹೊತ್ತು ಆದ್ರಿಂದ ನಮಗೆ 3 ಗಂಟೆ ಬಾಗಿಲು ಹಾಕಿತ್ತು. ಆದ್ರೆ ಬೇರೆ ಈ ಒಂದು ಕಡೆಯಿಂದ ಮತ್ತೊಂದು ದಿಕ್ಕಿನಿಂದ ನಂಗೆ ದೇವಿಯ ದರ್ಶನ ಆಯ್ತು. ನೋಡಿ, ಈ ವಿಗ್ರಹ ಮಹಿಷಾಸುರನನ್ನ ತನ್ನ ತ್ರಿಶೂಲದ ಅಂಚಿನಲ್ಲಿ ಕೊಲ್ಲುವ ಭಂಗಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಇಲ್ಲಿ ನಾವು ದೇವಾಲಯ ಸಂಕೀರ್ಣದಲ್ಲಿ 14ನೇ ಶತಮಾನದ ಶಿಲಾಮುದ್ರಿಕೆಯನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಸ್ನೇಹಿತರೆ.
ಇನ್ನು ಹೆಚ್ಚಿನ ಮಾಹಿತಿ ಹೆಚ್ಚೇನು ಲಭಿಸ್ತಾ ಇಲ್ಲ. ಬಟ್ ನೋಡಿ ಅಲ್ಲಿ ಕೂಡ ನಮಗೆ ಊಟದ ವ್ಯವಸ್ಥೆ ಇತ್ತು, ಬಟ್ ನಮಗೆ ಆಲ್ರೆಡಿ ಊಟ ಆಗಿತ್ತಲ್ಲ. ಬಹಳ ಚಂದದ ದೇವಸ್ಥಾನ ಸ್ನೇಹಿತರೆ. ಈಗ ನಾವು ಮುಂದಿನ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲಿ? ಎಸ್ ಸ್ನೇಹಿತರೆ, ಇದು ಉಡುಪಿಗೆ ಹತ್ತಿರದಲ್ಲಿರುವ ಕಣ್ಣರ್ಪಾಡಿ ಜೈ ದುರ್ಗಾದೇವಿ ದೇವಸ್ಥಾನ. ಓಕೆನಾ, ನೋಡ್ತಾ ಇದ್ದೀರಲ್ಲ, ಇದು ಹೈವೇ ಇಂದ ಕರೆಕ್ಟ್ ಆಗಿ ಎಂಟ್ರನ್ಸ್ ದೊಡ್ಡ ಒಂದು ಇದರಲ್ಲಿ ಕಾಣುತ್ತೆ ನಮಗೆ. ಇದು ಅಪೋಸಿಟ್ ನೋಡಿ, ಇದು ಉಡುಪಿ ನಗರಕ್ಕೆ ಹೋಗುತ್ತೆ. ಉಡುಪಿ ನಗರಕ್ಕೆ ಹೋಗುತ್ತೆ. ಅದರ ಅಪೋಸಿಟ್ ಇರುವಂತದ್ದು ಕಣ್ಣರ್ಪಾಡಿ ಜಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಉಡುಪಿಗೆ ಹತ್ತಿರದಲ್ಲಿ ಇದೆ ಅಂತ ಹೇಳಿದೆ. ಇದು ಒಂದು ಪವಿತ್ರ ಸ್ಥಳ ಸ್ನೇಹಿತರೆ. ಇದು 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿತ್ತಂತೆ. ಸೊ ಹಲವಾರು ಪುರಾಣ ಪುಣ್ಯದಂತ ಕಥೆಗಳನ್ನ ಇದು ಒಳಗೊಂಡಿದೆ. ನೋಡಿ, ನಾ ದೇವಸ್ಥಾನ ಹೊರಗೆ ಬಂದ್ವಲ್ಲ, ಈಗ ನೋಡ್ತಾ ಇದ್ದಾರೆ, ತುಂಬಾ ಚಂದದ ದೇವಸ್ಥಾನ. ಸೊ ಇದು ಈ ದೇವಾಲಯ ಕಣ್ಣಾರ ಎಂಬ ಸ್ಥಳೀಯ ಮುಖ್ಯಸ್ಥ ನಿರ್ಮಾಣ ಮಾಡಿದಂತೆ. ಕಣ್ಣಾರ ದುರ್ಗಾ ದೇವಿಯ ಮಹಾನ್ ಭಕ್ತ ಆಗಿದ್ದ. ಸೊ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಅಂತ ಹೇಳಲಾಗುತ್ತೆ. ದೇವಾಲಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದಂತಕಥೆ. ನಾರಾಯಣಗುರಿ ಎಂಬ ಋಷಿ ಅವರು ದುರ್ಗಾದೇವಿಯ ಆಶೀರ್ವಾದನ ಪಡೆಯಲು ಈ ದೇವಾಲಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಈ ದೇವಾಲಯ ವಾಸ್ತುಶಿಲ್ಪ ಸರಳವಾದರೂ ತುಂಬಾ ಸೊಗಸಾಗಿದೆ. ಹಾಗೆ ಪ್ರವೇಶ ದ್ವಾರ ಸಣ್ಣ ಗೋಪುರವನ್ನ ಹೊಂದಿದೆ. ಇಲ್ಲಿ ನೋಡಿ, ಇಲ್ಲಿ ಚಂಡಿಕಾ ಹೋಮ ಎಲ್ಲ ಆಗ್ತಾ ಇತ್ತು. ಮುಖ್ಯ ಗರ್ಭ ಗುಡಿಯ ದುರ್ಗಾದೇವಿಯ ಸುಂದರವಾದ ವಿಗ್ರಹ ಅದನ್ನ ಮುಂದೆ ತೋರಿಸ್ತೀನಿ. ಈಗ ನಾವು ಧ್ವಜಸ್ತಂಭವನ್ನ ನೋಡ್ತಾ ಇದ್ದೀವಿ. ಅಲ್ಲದೆ ದೇವಾಲಯದ ಅಂಗಳದ ಗೋಡೆಯಿಂದ ಸುತ್ತುವರಿದ ಇತರ ಹಿಂದೂ ದೇವತೆಗಳು ಹಲವಾರು ಇದೆ ಇಲ್ಲಿ. ಹಾಗೆ ಇಲ್ಲಿ ಅಭಿಷೇಕ, ಆರತಿ, ಪೂಜೆ ಎಲ್ಲವನ್ನ ನಡೆಯುತ್ತೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆಚರಿಸಲು ವಾರ್ಷಿಕ ಉತ್ಸವಕ್ಕೂ ಹೆಸರುವಾಸಿಯಾಗಿದೆ ಇದು. ನೋಡಿ ಸ್ನೇಹಿತರೆ, ದುರ್ಗಾದೇವಿಯ ಒಮ್ಮೆ ದೇವಿಯ ದರ್ಶನವನ್ನ ಮಾಡಿ ಜೀವನ ಪಾವನ ಆಗ್ಲಿ ಅಂತ ಹೇಳ್ತಾ, ಇಲ್ಲಿ ಉಡುಪಿ ಕೈಮಗ್ಗ ಸೀರೆಗಳು, ಕೃಷ್ಣನ ಪ್ರತಿಮೆ ತುಂಬಾ ಎಲ್ಲವೂ ಫೇಮಸ್ ಆಗಿದೆ ಸ್ನೇಹಿತರೆ. ಈಗ ನಾವು ಮುಂದಿನ ದೇವಸ್ಥಾನಕ್ಕೆ ಹೋಗೋಣ. ಇದು ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನ. ಬನ್ನಿ, ಎಂತ ಚೆನ್ನಾಗಿದೆ ಗೊತ್ತಾ ಇದು ದೇವಸ್ಥಾನ. ಅಂದ ಹಾಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 7 ದೇವಸ್ಥಾನಗಳ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇನೆ. ಸೊ ಎಲ್ಲವನ್ನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಅಂಬಲಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಸೊ ಈ ಇತಿಹಾಸದ ಪ್ರಕಾರ ಅಂಬಲ್ಪಾಡಿ ಎಂಬ ಹೆಸರು ಅಮ್ಮನ ಪಾಡಿ, ಅಮ್ಮನ ಕಾಡುಗಳು ಅಂತ ಇಲ್ಲಿ ದೊಡ್ಡ ಕಾಡು ಇತ್ತು, ಹಾಗೆ ಒಂದು ಹೆಸರು ಬಂದಿದೆ. ಸೊ ದಂತಕಥೆಯ ಪ್ರಕಾರ ದೇವಿಯ ಈ ಪ್ರದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ನೆಲೆಸಿದ್ಲು. ಅವಳ ನೋಡ್ಕೊತಾ ಬಂದ ಭಗವಾನ್ ಜನಾರ್ದನ ಅಂದ್ರೆ ನಾರಾಯಣ ಭಕ್ತರನ್ನ ರಕ್ಷಿಸಲು ಇಲ್ಲೇ ಇರಲು ನಿರ್ಧರಿಸಿದ. ಆರಂಭದಲ್ಲಿ ಮಹಾಕಾಳಿಯನ್ನ ಕಲ್ಲಿನ ರೂಪದಲ್ಲಿ ಪೂಜಿಸಲಾಗ್ತಿತ್ತು. ಈಗಲೂ ದೇವಾಲಯದಲ್ಲಿ ಹಾಗೆ ಇದೆ. ತುಂಬಾ ದೊಡ್ಡದಾದ ದೇವಸ್ಥಾನ. ಇದು ತುಂಬಾ ಹಳೆಯ ದೇವಸ್ಥಾನ. ನೋಡಿ, ಒಂದೊಂದು ಕಲ್ಲು ಹೇಗಿದೆ ನೋಡಿ, ಹೆಂಚಿನ ಒಂದು ಹೊದಿಕೆ ಇದೆ ಇಲ್ಲಿ. ಕಲ್ಲಿನ ನೋಡಿ ಹೇಗೆ ಕಾಣಿಸ್ತಾ ಇದೆ ಒಂದೊಂದು ಕಲ್ಲು. ಇತ್ತೀಚಿನ ಈ ಒಂದು 100 ವರ್ಷಗಳದ್ದಲ್ಲ, ಇದು ತುಂಬಾ ಹಳೆಯ ದೇವಸ್ಥಾನ. ಹಾಗೆ ಮೂಲತಃ ಕಲ್ಲಿನ ಶಿಲೆಯಾಗಿ ಪೂಜಿಸಲಾಗಿದ್ದ ದೇವಿಯ ವಿಗ್ರಹವನ್ನು ಈಗಲೂ ಒಂದು 6 ಅಡಿ ಎತ್ತರದ ಮರದ ವಿಗ್ರಹ ಕೂಡ ಇಲ್ಲಿ ಇದೆ. ಪ್ರತಿ ಶುಕ್ರವಾರ ಸಂಜೆ ದೇವಿಯು ಪಾತ್ರಿ ಅಂದ್ರೆ ಒಬ್ಬ ವ್ಯಕ್ತಿಯ ಮೂಲಕ ಭಕ್ತರೊಂದಿಗೆ ಸಂವಹನ ನಡೆಸ್ತಾಳಂತೆ, ಇಂದಿಗೂ ಹೇಳಲಾಗುತ್ತೆ. ಹಾಗೆ ನವರಾತ್ರಿ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಹಾನವಮಿ ಎಂದು ನಡೆಸಲಾಗುವ ಚಂಡಿಕಾ ಹೋಮ ಮತ್ತೆ ಸಾಮೂಹಿಕ ಅನ್ನದಾನ, ತುಂಬಾ ಜನರು ಇಲ್ಲಿ ಬರ್ತಾರೆ ಸ್ನೇಹಿತರೆ. ನೋಡಿ, ಮಹಾಕಾಳಿ ಅಂತ ಹೇಳಿದ್ನಲ್ಲ, ಎದ್ದು ಬರ್ತಾಳೇನೋ ಅಂತ ಹಾಗಿದೆ ಕಾಳಿ ಒಂದು ದರ್ಶನ, ಅದಕ್ಕೆ ಒಂದು ಮುಖ. ಸೊ ಮಾಘ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ರಥೋತ್ಸವ ಕೂಡ ಇಲ್ಲಿ ಆಗುತ್ತೆ. ಸುತ್ತಮುತ್ತಲು ಹಲವಾರು ಪರಿವಾರ ದೇವತೆಗಳನ್ನ ನಾವು ನೋಡ್ತೀವಿ, ನವಗ್ರಹಗಳನ್ನ ನೋಡ್ತೀವಿ. ಸೊ ಈ ದೇವಾಲಯ ಉಡುಪಿ ಜಿಲ್ಲೆಯಲ್ಲಿದ್ದು ಜನಾರ್ದನ ಪುಷ್ಕರಣಿ ಕೂಡ ದೇವಾಲಯದ ಕೊಳ ಕೂಡ ಪಕ್ಕದಲ್ಲೇ ಇದೆ. ರಾಘವೇಂದ್ರ ಸ್ವಾಮಿ ರಚಿಸಿದ ಬೃಂದಾವನ ಕೂಡ ಇಲ್ಲಿ ಇದೆ. ಬಹಳ ಒಂದು ಉತ್ತಮವಾದ ಒಂದು ಕ್ಷೇತ್ರ ಸ್ನೇಹಿತರೆ. ಲಕ್ಷ್ಮೀ ಜನಾರ್ದನ ಅಂಬಲ್ಪಾಡಿ ದೇವಸ್ಥಾನ ಅಂದ್ರೆ ಬಹಳ ಒಂದು ಫೇಮಸ್ ಆಗಿರುವಂತಹ ದೇವಸ್ಥಾನ, ಮತ್ತೆ ಅಷ್ಟೇ ಶಕ್ತಿಯುತವಾದ ಒಂದು ದೇವಸ್ಥಾನ. ನೀವು ಇನ್ನೂ ನೋಡಿಲ್ಲ ಹೇಳಾದ್ರೆ ದಯವಿಟ್ಟು ಬನ್ನಿ. ಈ ಒಂದು ದೇವಸ್ಥಾನ ವಾಸ್ತುಶಿಲ್ಪ ದ್ರಾವಿಡ ಮತ್ತು ಕೇರಳ ಶೈಲಿಗಳ ಮಿಶ್ರಣ ಆಗಿದೆ. 14ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಮಹಾಕಾಳಿ ಜನಾರ್ದನ ದೇವಸ್ಥಾನ ತುಂಬಾ ಶಕ್ತಿಯುತವಾಗಿದೆ ಸ್ನೇಹಿತರೆ. ಎಸ್, ಬನ್ನಿ ಈಗ ಮುಂದಿನ ಒಂದು ದೇವಿಯ ದರ್ಶನ ಮಾಡೋಣ. ಪರಮೇಶ್ವರಿ ದೇವಸ್ಥಾನ ಇದು ನಮ್ಮ 15ನೇ ದೇವಸ್ಥಾನದಲ್ಲಿ ನಾವಿದ್ದೇವೆ ಈಗ. ಎಸ್ ಸ್ನೇಹಿತರೆ, ಈಗ ಹೋಗ್ತಾ ಇರುವ ಒಂದು ಕ್ಷೇತ್ರ ಪುತ್ತೂರಿನ ಶ್ರೀ ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ. ಇದು ಒಂದು 1000 ವರ್ಷಗಳ
ಅಷ್ಟು ಹಿಂದಿನದು. ಇದು ಉಡುಪಿ ಜಿಲ್ಲೆಯ ಪ್ರಮುಖ ಪ್ರಾಚೀನ ದೇವಾಲಯಗಳಲ್ಲಿ ಒಂದು. ಇದು ಉಡುಪಿ ಪುತ್ತೂರಿನ ದೇವಸ್ಥಾನ, ಭಗವತಿ ಅಂತ ಕರೀತಾರೆ. ಯಾಕಂದ್ರೆ ಸುಳ್ಯ ಪುತ್ತೂರು ಒಂದಿದೆಯಲ್ಲ, ಹಾಗಾಗಿ ಇದು ಉಡುಪಿ ಪುತ್ತೂರಿನ ದೇವಾಲಯ. ಈ ಇತಿಹಾಸದ ಪ್ರಕಾರ ಇದು ಪ್ರಾಚೀನವಾದ ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ ಧ್ವಜದ ಸ್ತಂಭ. ಇತಿಹಾಸದ ಪ್ರಕಾರ ರಾಮ ಭೋಜನಿಗೆ ಪರಶುರಾಮನ ಕನಸಿನಲ್ಲಿ ಕಾಣಿಸಿಕೊಂಡು ದೇವಿಯು ದುರ್ಗಾ ಪರಮೇಶ್ವರಾಗಿ ಇಲ್ಲಿ ನೆಲೆಸುವುದಾಗಿ, ಭಕ್ತರ ಎಲ್ಲಾ ಸಂಕಷ್ಟಗಳನ್ನ ಪರಿಹರಿಸಿ ಆಶೀರ್ವಾದ ನೀಡುವುದಾಗಿ ಹೇಳ್ತಾರಂತೆ. ಪರಶುರಾಮನ ನಿರ್ದೇಶನದಂತೆ ಇಲ್ಲಿಯೂ ಸಹ 4 ನಾಗಾಲಯಗಳು ಮತ್ತು 4 ದುರ್ಗಾಲಯಗಳನ್ನ ನಿರ್ಮಿಸಲಾಯಿತು. ನೋಡಿ, ದುರ್ಗಾ ದೇವಿಯನ್ನ ನೋಡ್ತಾ ಇದ್ದೀರಲ್ಲ, ಒಂದೊಂದು ಕಂಬವನ್ನ ಹೇಗೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇದು ಪುರಾತನ ದೇವಾಲಯಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಇದು ಉಡುಪಿ ತಾಲೂಕಿನಲ್ಲಿರುವ ಪ್ರಾಚೀನ ದೇವಾಲಯಗಳಲ್ಲಿ ಒಂದು. ಈಗ ಮುಂದಿನ ಒಂದು ಕ್ಷೇತ್ರಕ್ಕೆ ಹೋಗೋಣ. ಹೆರ್ಗ ಹೇಳುವುದೊಂದು ಪುಟ್ಟ ಗ್ರಾಮ. ಇಲ್ಲಿ ಕೂಡ ಒಂದು ದುರ್ಗಾದೇವಿ ದೇವಸ್ಥಾನ. ಇದು ಸುಮಾರು 1983ರಲ್ಲಿ ನವೀಕರಿಸಲಾಯಿತು. ಬಟ್ ಇದು ಒಂದು ಕೂಡ ಹಳೆಯ ದೇವಸ್ಥಾನವೇ. ಇದು ಉಡುಪಿ ಜಿಲ್ಲೆಯ ಹೆರ್ಗದ ಒಂದು ಸಣ್ಣ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಸ್ನೇಹಿತರೆ. ಎಂಟ್ರಾನ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ದೇವಸ್ಥಾನದ ಮುಂದುಗಡೆ ಹಸಿರು ತುಂಬಿದ ಒಂದು ಗದ್ದೆಯನ್ನ ನಾವು ಕಾಣ್ತೇವೆ. ಬೆಟ್ಟ ಅಂತ ಅಷ್ಟೊಂದಿಲ್ಲ, ಆದ್ರೆ ಸುತ್ತಮುತ್ತಲೂ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಇರುವಂತೆ, ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವಂತ ಒಂದು ದೇವಸ್ಥಾನ. ದೇವರ ಮೂರ್ತಿಯನ್ನ ನಾವು ಒಳಗೆ ಹೋಗೋಣ. ಇಲ್ಲಿ ಕೂಡ ಒಂದು ಎತ್ತರದ ಧ್ವಜದ ಸ್ತಂಭ. ಇದು 1993ರಲ್ಲಿ ನವೀಕರಿಸಲಾಯಿತು. ಈ ಧ್ವಜದ ಸ್ತಂಭದಲ್ಲಿ ಕತ್ತಿದ್ದಾರೆ ನೋಡಿ, ಇದನ್ನ ಪ್ರತಿಷ್ಠೆ ಮಾಡಲಾಯಿತು ಇದನ್ನ. ಸೊ ಈ ಒಂದು ದುರ್ಗಾ ಪರಮೇಶ್ವರಿ ದೇವಾಲಯ ವಾರ್ಷಿಕ ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ. ಸೊ ಈ ದೇವಸ್ಥಾನದ ಪ್ರಧಾನ ದೇವತೆಯನ್ನ ಹೆರ್ಗಮ್ಮ ಅಥವಾ ಈ ಒಂದು ಗ್ರಾಮ ದೇವತೆಗಳು, ಸೊ ಹೆರ್ಗಮ್ಮ ಅಂತ ಕೂಡ ಕರೆಯಲಾಗ್ತದೆ. ನೋಡಿ, ದೇವರನ್ನ ಹತ್ತಿರದಿಂದ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಎಲ್ಲ ಕೂಡ ಒಂದು ಪ್ರಾಚೀನವಾದ ದೇವಸ್ಥಾನಗಳು ನವೀಕರಿಸಲಾಗಿದೆ ಸ್ನೇಹಿತರೆ. ಎಲ್ಲ ಒಂದು ದೇವಸ್ಥಾನ ಏನಿದೆಯಲ್ಲ, ಪ್ರಾಚೀನ ಕಾಲದಲ್ಲಿ ಎಲ್ಲವೂ ಅದೇ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಅದನ್ನ ಬ್ರಹ್ಮಕಲಶೋತ್ಸವ ಸಮಯದಲ್ಲೋ ಅಥವಾ ಶಿಥಿಲ ಅವಸ್ಥೆಗೆ ಬಂದಾಗ ಅದನ್ನ ಸ್ವಲ್ಪ ಮಟ್ಟಿಗೆ ನವೀಕರಿಸ್ತಾರೆ. ಸೊ ನೋಡಿದ್ರಲ್ಲ, ಇಲ್ಲಿ ಕೂಡ ಚಂಡಿಕಾ ಹೋಮ ನಡೆದಿತ್ತು. ಸೊ ಇಲ್ಲಿ ಕೂಡ ಎಲ್ಲ ದೇವಸ್ಥಾನದಲ್ಲಿ ಕೂಡ ಊಟದ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ. ಸಣ್ಣ ಪುಟ್ಟ ದೇವಾಲಯದಲ್ಲಿ ಕೂಡ ಈ ಒಂದು ನವರಾತ್ರಿ ಸಮಯದಲ್ಲಿ ಅನ್ನ ಪ್ರಸಾದ ಇದ್ದೇ ಇರುತ್ತೆ. ಅದು ದಕ್ಷಿಣ ಕನ್ನಡದ ಒಂದು ವಿಶೇಷತೆ ಸ್ನೇಹಿತರೆ. ಸೊ ಈಗ ನಾವು ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ, ವೈಷ್ಣವಿ ದುರ್ಗಾ ದೇವಾಲಯ. ಇದು ಅರ್ಬಿಕೋಡಿ ಅಂತ ಇದೆ. ಇಲ್ಲಿ ಸ್ವಲ್ಪ ದೂರ ನಡಿಬೇಕು ಸ್ನೇಹಿತರೆ. ಅಂದ್ರೆ ಬೆಟ್ಟದ ತಗ್ಗಿನಲ್ಲಿ ಇದೆ ಇದು. ನಾವು ಗುಡ್ಡದಿಂದ ಸ್ವಲ್ಪ ಕೆಳಗೆ ಇಳಿಬೇಕು ಇಲ್ಲಿ. ಸೊ ನಡಿಲಿಕ್ಕೆ ಆದವರು ನಡಿಬಹುದು. ದೊಡ್ಡ ದೊಡ್ಡ ಬೆಟ್ಟ ಟ್ರೆಕಿಂಗ್ ಹೋಗೋರಿಗೆ ಏನು ತೊಂದರೆ ಇಲ್ಲ. ಬಟ್ ವಯಸ್ಸಾದವರಿಗೆ ಸ್ವಲ್ಪ ನಡೆಯೋದು ಕಷ್ಟ. ಸೊ ನೋಡಿ, ಇಲ್ಲಿ ಕೂಡ ಸ್ವಲ್ಪ ದೂರದಲ್ಲಿ ಅರ್ಬಿ ಫಾಲ್ಸ್ ಇದೆ. ಬಹಳ ಚೆನ್ನಾಗಿದೆ ಅದು ಕೂಡ ನಾನೊಮ್ಮೆ ನೋಡಿದ್ದೆ ಅಲ್ಲಿ. ಸೊ ವೈಷ್ಣವಿ ದುರ್ಗಾ ದೇವಾಲಯ ಅಂತ ಕರಿತೀವಿ ಇಲ್ಲೊಂದು ದುರ್ಗಾದೇವಿ ದೇವಸ್ಥಾನ. ಇದು ಕೂಡ ತುಂಬಾ ಹಳೆಯ ದೇವಸ್ಥಾನ ಸ್ನೇಹಿತರೆ. ಇದು ಅಲ್ಲಿಯ ಅವರು ಹೇಳುವ ಪ್ರಕಾರ ಇದು 2000 ವರ್ಷಗಳಿಗಿಂತಲೂ ಹಿಂದಿನ ದೇವಾಲಯ ಇಲ್ಲಿತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ನವೀಕರಿಸಲಾಗಿದೆ ಇದನ್ನ. ಸೊ ಇದು ಒಂದು ಶ್ರೀ ವೈಷ್ಣವಿ ದುರ್ಗಾ ಟೆಂಪಲ್. ಇದನ್ನು ಲೊಕೇಟೆಡ್ ಅರ್ಬಿಕೋಡಿ. ಸೊ ದಶರಥ ನಗರ, ಮಣಿಪಾಲ್ ಹತ್ರದಲ್ಲಿದೆ, ಕರ್ನಾಟಕ. ಸೊ ಈ ಒಂದು ದೇವಸ್ಥಾನ ಮ್ಯಾನೇಜ್ ಮಾಡ್ತಾ ಇರೋದು ಶ್ರೀ ಆದಮಾರು ಮಠ ಉಡುಪಿಯವರು. ಸೊ ನೋಡಿದ್ರಲ್ಲ, ಸುತ್ತಮುತ್ತಲೂ ದೇವಸ್ಥಾನದ ಸುತ್ತಮುತ್ತ ತುಂಬಾ ಚಂದದ ದೇವಸ್ಥಾನ ಸ್ನೇಹಿತರೆ. ದುರ್ಗಾ ಪರಮೇಶ್ವರಿ ವಿರಾಜಮಾನವಾಗಿದ್ದಾಳೆ ಅಲ್ಲಿ. ಬಹಳ ಖುಷಿ ಆಗುತ್ತೆ. ಅಂದ್ರೆ ಸುತ್ತಮುತ್ತಲೂ ಎಷ್ಟು ಕೇಳಿದ್ರೆ ಒಂದು ಪರಿಸರ, ತುಂಬಾ ತಂಪಾದ ವಾತಾವರಣ, ಹಾಗೆ ಹಸಿರು ತುಂಬಿದ ವಾತಾವರಣ. ನಾವು ಈಗ ದೇವಸ್ಥಾನದ ಒಳಗೆ ಹೋಗೋಣ. ಅಂತ ಒಂದು ಕ್ಷೇತ್ರದಲ್ಲಿ, ಅಂತ ಒಂದು ಸ್ಥಳದಲ್ಲಿ ದುರ್ಗಾದೇವಿ ನೆಲೆಸಿದ್ದಾಳೆ. ಇದರಲ್ಲಿ ಯಾರ ಕಾಲದಲ್ಲಿ ಆಗಿದೆ, ಅದನ್ನಲ್ಲಿ ಇನ್ನೂ ಕಾಪಾಡ್ಕೊಂಡು ಬಂದಿದಾರಲ್ಲ, ಅದೇ ವಿಶೇಷ ಸ್ನೇಹಿತರೆ. ಇದು ನನ್ನ ಈ ವಿಡಿಯೋದ ಕೊನೆಯ ಒಂದು ಕ್ಷೇತ್ರ ದರ್ಶನ. ಸೊ ಸ್ನೇಹಿತರೆ, ಕೂತಲೇ ದುರ್ಗಾದೇವಿಯ ದರ್ಶನವನ್ನ ಮಾಡಿದ್ರಿ, ಹೇಗನ್ನಿಸ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಎದ್ದೇನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಮುಂದಿನ ವಿಡಿಯೋ ಮಿಸ್ ಮಾಡ್ಲೇಬೇಡಿ ಸ್ನೇಹಿತರೆ. ಎಲ್ಲಿಗೆ? ಜಸ್ಟ್ ವೇಟ್.